ಹರಿಹರಿಸ್ಕೊಡ್ಬೇಕಾಗಿತ್ತು ನಮಗೆ, ಅದನ್ನು ಕೊಡ್ಬೇಕು. ಮತ್ತು ಅಗ್ರಿಮೆಂಟ್ ಮಾಡೋಕೈತಿ. ಈಗ 24ಕ್ಕೆ 1ನೇ ತಾರೀಕಿನಿಂದ ಅಗ್ರಿಮೆಂಟ್ ಕೊಟ್ಟಿಲ್ಲ, ಅದನ್ನು ಕೇಳೋ ಸಂಬಂಧ ಸ್ಟ್ರೈಕ್ ಮಾಡಿದ್ರು ಇವ್ರು. ಮತ್ತು ಅದನ್ನು ಕೊಡೋದಿಲ್ಲ ಅಂತಾರೆ, ಅಗ್ರಿಮೆಂಟ್ ಕೊಡೋದಿಲ್ಲ, 27 ಕೊಡ್ತೀವಿ ಅಂತಾರೆ ಮುಖ್ಯಮಂತ್ರಿಗಳು. ಮತ್ತು ಇದು ಹರಿಹರಿಸ್ಕೊಡ್ಬೇಕಾಯ್ತು 14 ತಿಂಗಳದ್ದು, ಇವ್ರು ತಮ್ಮ ಇದರಂದು ಅಷ್ಟೇ 16 ತಿಂಗಳದ್ದು ಅಷ್ಟೇ ಕೊಡ್ತೀವಿ ಅಂತಾರೆ. ಅದನ್ನು ಅಷ್ಟು ತೋರಿ ಅಗ್ರಿಮೆಂಟ್ ಇಲ್ಲ, ಅದು 38 ತಿಂಗಳು ಹರಿಹರಿಸ್ನೂ ಇಲ್ಲ, ಏನೂ ಕೊಡೋದಿಲ್ಲ ಅಂತ ಅವ್ರು ಅಂತಾರೆ. ಅದಕ್ಕೆ ಇವತ್ತು ಸ್ಟ್ರೈಕ್ ಮಾಡಿತ್ತು. ಮತ್ತು ಕೋರ್ಟು ನ್ಯಾಯ ಕೊಡು ಕೋರ್ಟನ ಮತ್ತು ಅದಕ್ಕೆ ತಡೆಯಾಜ್ಞೆ ಕೊಡುತ್ತೆ. ಮತ್ತು ನಾವು ಏನೂ ಮಾಡೋಕ್ಕಾಗಲ್ಲ. ನಾವು ಪಾಲಿಸ್ಬೇಕು, ಅದು ಸರ್ಕಾರ ಪಾಲಿಸೋದಿಲ್ಲ. ಆದ್ರೆ ಕೋರ್ಟ್ ಆಜ್ಞೆ ಏನು ಮಾಡಿರ್ತದೆ ಅದನ್ನು ಸರ್ಕಾರ ಪಾಲಿಸೋದು, ಆದ್ರೆ ನಾವು ವರ್ಕರ್ ಪಾಲಿಸಲೇಬೇಕಾಗತ್ತೆ. ನಾವು ಕೋರ್ಟ್ ಆಜ್ಞೆ ಏನು ಮಾಡಿರ್ತದೆ ಅದಕ್ಕೆ ನಾವು ತಲೆಬಾಗ್ತೀವಿ, ಆದ್ರೆ ಇಲ್ಲ ಅನ್ನಂಗಿಲ್ಲ. ಹೋದ ಸಲ ಸ್ಟ್ರೈಕ್ ಮಾಡಿದಾಗೂ ಕೋರ್ಟ್ ಆಜ್ಞೆ ಅಂತೇಳಿ ಅದನ್ನು ನಮ್ಮ ಸ್ಟ್ರೈಕ್ ಮೊಟಕುಗೊಳಿಸಿದ್ರು. ಮತ್ತು ಈ ಸಲನೂ ಮತ್ತು ಕೋರ್ಟ್ ಆಜ್ಞೆ ತೊಗೊಂಬಂದು ಕೇಸ್ ಅಪೀಲ್ ಯಾರೊಬ್ಬರು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಸಾರ್ವಜನಿಕ ತೊಂದರೆ ಆಗಕ್ಕೆ ನಾವು ಮೊದಲ 20 ದಿವಸ ಮುಂಚೆನ ನೋಟಿಸ್ ಕೊಟ್ಟಿವಲ್ಲ, ನಾವು ನೋಟಿಸ್ ಕೊಟ್ಟರು ಮತ್ತು ಈ ಥರ ಸ್ಟ್ರೈಕ್ ಮೊಟಕುಗೊಳಿಸಾಕತ್ತಾರೆ. ಕೋರ್ಟ್ ಆಜ್ಞೆ ಮಾಡಿಸ್ತೀವಿ, ಅದನ್ನು ಮಾಡಿಸ್ತೀವಿ ಅಂತೇಳಿ. ಮತ್ತು ಏನೋ ಮಾಡಿದ್ರು ನೀವು ಇದಕ್ಕೆ ವರ್ಕರ ಸಾಯ್ದಿಲ್ಲ, ಮತ್ತೇನೂ ಇಲ್ಲ. ಮಳೆ ಇರಲಿ, ಗಾಳಿ ಏನೇ ಇರಲಿಲ್ಲ, ಈಗ ನೋಡ್ರಿ ಎಲ್ಲ ದುಡಿತೀರಾ. 12 ತಾಸು ನೌಕರಿ ಮಾಡ್ತೀವಿ. ನಮಗೆ 12 ತಾಸು ನೌಕರಿ ಮಾಡೋರಿಗೆ 4 ತಾಸು ಓಟಿ ಕೊಡ್ಬೇಕಾಗತ್ತೆ. 8 ತಾಸು ನೌಕರಿ ಆದ್ರೆ ಇವರು ಓಟಿ ಕೊಡೋದಲ್ಲ. 12 ತಾಸು ಮುಂಜಾನೆ ಬಂದು 12 ತಾಸು ನೌಕರಿ ಮಾಡಿದ್ರು ಅದೇ ಪಗಾರದಾಗ ಮಾಡಿ ಹೋಗ್ತೀವಿ. ಆ ಪಗಾರನ ಕೊಡೋದು, ಅಗ್ರಿಮೆಂಟ್ ಮಾಡೋದು, ಏನು ಮಾಡ್ಬೇಕಾದ ಟೈಮ್ ಮಾಡ್ಬೇಕಾದ್ದನ್ನು ಮಾಡಿಬಿಟ್ಟು ಮುಗೀತು. ಪ್ರತಿ ಸಲನೂ ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಬರೀ ಸ್ಟ್ರೈಕ್ ಮಾಡ್ಕೊತ ಹೋಗ್ಬೇಕಲ್ಲ. ನ್ಯಾಯಾಲಯ ಹೇಳಿದೆ ಅಲ್ರಿ, ನ್ಯಾಯಾಲಯ ಮತ್ತು ಈಗ ನ್ಯಾಯಾಲಯ ಮತ್ತೆ 2 ದಿವಸ ಸ್ಟ್ರೈಕ್ 7ನೇ ತಾರೀಕಿಂತ ಮುಂದೆ ಮಾಡಬೇಡ್ರಿ ಅಂತ ಹೇಳಿದ್ರಲ್ರಿ. ಅದೇ ಅದನ್ನು ಸರ್ಕಾರಕ್ಕೆ ಮನವಿ ಆರ್ಡರ್ ಮಾಡಲಿ ಅಲ್ರಿ. ಅವ್ರದ್ದು ಏನೈತೆ ಕೊಟ್ಬಿಡ್ರಿ. ನಿಮ್ಮ ನಿಗಮ ಮಂಡಳಿ ಆಗಿರ್ಬೋದು, ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಆಗಿರ್ಬೋದು, ಏನು ಹೇಳ್ತೀರಾ ಅವ್ರಿಗೆ? ನಾವೇನಂತೀವಿ, ಪ್ರತಿ ಸಲನೂ ಬರೀ ಇದೇ ಅಲ್ಲ, ಇದನ್ನ ಯಾಕೆ ಮಾಡ್ತೀರಿ ನೀವು? ಕೊಟ್ಬಿಟ್ರಿ ಕಿರಿಕಿರಿ ಇಲ್ಲಲ್ಲ, ನಮಗೇನು ಕೊಡ್ಬೇಕಲ್ಲ ಅದನ್ನು ಕೊಟ್ಬಿಟ್ರು. 4 ವರ್ಷ ಒಮ್ಮೆ ಅಗ್ರಿಮೆಂಟು ಮತ್ತೆ ಸ್ಟ್ರೈಕ್ ಮಾಡ್ಬೇಕು, ಇದನ್ನ ಯಾಕೆ ಮಾಡ್ತೀರಿ? 31 ಡಿಸೆಂಬರ್ದಾಗ ನಮ್ದು ಏನೈತಿ ಅವರು ಪಾಲನೆ ಮಾಡಿಬಿಟ್ರೆ ಮುಗಿತು. ಜನವರಿ 1ಲಿಂದ 2024 ಜನವರಿ 1ಲಿಂದ ಮುಗೀತು ನಮ್ದು. ನಾವು ಪ್ರತಿಭಟನೆ ಮಾಡೋ ಅವಶ್ಯಕತೆನೇ ಬರಲ್ಲ. ಅವರು ಡಿಸೆಂಬರ್ ತಿಂಗಳಲ್ಲೇ ನಮ್ಗೆ ಕರೆದುಬಿಟ್ಟು, ನಮ್ಮ ಸಂಘಟನೆಗಳಾಗಲಿ, ನಮ್ಮ ಕಾರ್ಮಿಕರಾಗಲಿ, ಅದೆಷ್ಟೇ ಕೊಡಲಿ, ಕರೆದು ಮಾತಾಡಿಬಿಟ್ರೆ ನಮ್ಗೆ ಸಂತೋಷ ಆಗುತ್ತೆ. ಹಬ್ಬ ನಮ್ಗೆ 4 ವರ್ಷಕ್ಕೊಂದ್ಸರಿ ಮುಗೋದಿಲ್ಲ, ಆವಾಗಲೇ ಕರೆದು ಮಾತಾಡಿಬಿಟ್ರಪ್ಪ ಅಂತ ನಮ್ಗೆ ಎಷ್ಟು ಸಂತೋಷ ಆಗುತ್ತೆ. ಹಗಲು ರಾತ್ರಿ ದುಡಿಯೋದು ನಾವು ಕಷ್ಟಪಟ್ಟು ಪ್ರತಿಯೊಬ್ಬರಿಗೂ ಗೊತ್ತೈತೆ, ಸಾರ್ವಜನಿಕರಿಗೆ. ಆದ್ರೆ ನಮಗೆ ಈ ರೀತಿಗೆ ಯಾರು ಮಾತಾಡಲ್ಲ. ಏನಾರು ಮಾತಾಡಕ್ಕೆ ಹೋದ್ರೆ ಏನಾರು ಒಂದು ಹೇಳ್ತಾರೆ. ಈಗ ನಿಮ್ಮ ಮಂಡಳಿ, ನಿಗಮ ಮಂಡಳಿಲೇ ಹೇಳ್ತಾರೆ, ನಾನು ಮಾತಾಡಿದ್ರೆ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ನಮ್ಮ ಇದರಲ್ಲಿ ಅಂತ ಮಾತಾಡ್ತಾರೆ. ಅಲ್ರಿ, ಸಂಘಟನೆಗಳಿದಾವಲ್ಲ, ಹಂಗಿದೆ ಅವ್ರು ನಡ್ಕೊಳ್ಳೋದೇ ಆ ರೀತಿ. ನಿಮ್ಮ ಯೂನಿಯನ್ ಏನು ಹೇಳುತ್ತೆ ಈ ವಿಚಾರವಾಗಿ? ಅಲ್ರಿ, ಪ್ರತಿಯೊಂದು ಯೂನಿಯನ್ಗಳು ಮೊದಲನೇದಾಗಿ ನಮ್ಮ ಯೂನಿಯನ್ಗಳನ್ನ ಒಂದು ಒಗ್ಗಟ್ಟಿಲ್ಲ. 12 ಯೂನಿಯನ್ಗಳಾದರೆ ಸರ್ಕಾರಕ್ಕೆ ಚೆನ್ನಾಗಿದೆ. 6 ಯೂನಿಯನ್ ಆ ಕಡೆ, 6 ಯೂನಿಯನ್ ಈ ಕಡೆ. ಈಗ ಕಾರ್ಮಿಕರು ಬಲಿಪಶು ಆಗ್ತಾ ಇದ್ದಾರೆ ಹೊರತಾಗಿ ಅವರು ಯಾವ ಕೆಲಸಗಳು ಆಗ್ತಾ ಇಲ್ಲ. ಇದು ಕಾರ್ಮಿಕರಿಗೆ ಎಫೆಕ್ಟ್ ಆಗುತ್ತೆ, ಯೂನಿಯನ್ಗೆ ಎಫೆಕ್ಟ್ ಆಗುತ್ತೆ. ಕಾರ್ಮಿಕರು ಸರ್ ದುಡಿಯೋರಿಗೆಲ್ಲ ಸರ್, ದುಡಿಯೋರಿಗೆ ದುಡಿಯೋರಿಗೆ ಇಲ್ಲ. ಅವ್ರ ಸಂಘಟನೆಗಳು ಅವ್ರವ್ರ ಪ್ರತಿಷ್ಠೆಗೋಸ್ಕರ ಮಾಡ್ತಾ ಇದಾರೆ. ಆದ್ರೆ ಒಬ್ಬರು ನಾವು ಅನ್ನೋದೇನು 12 ಸಂಘಟನೆ ಒಗ್ಗಟ್ಟಾಗ್ರಿ. 12 ಸಂಘಟನೆ ಒಗ್ಗಟ್ಟಾದ್ರೆ ಎಂತ ಯಾವ ಸರ್ಕಾರ ಆದ್ರೂ ಮಣಿಯುತ್ತೆ. 6 ಸಂಘಟನೆ ಕಡೆ, 6 ಸಂಘಟನೆ ಕಡೆ ಅವ್ರು ಚೆನ್ನಾಗೈತೆ. ಉದಾಹರಣೆ ಕೇರಳ ಸರ್ಕಾರನೂ ಕೂಡ ಒಂದು ಮಣಿದಿದೆ, ಕೇರಳ ಸರ್ಕಾರನೂ ಕೊಟ್ಟಿದೆ. ಕರ್ನಾಟಕ ಸರ್ಕಾರನೇ ಯಾಕೆ ಈಗ ಶಕ್ತಿ ಯೋಜನೆ ನಮ್ದು ದಾಖಲೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಕಷ್ಟಪಟ್ಟವರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ತಯಾರಿಲ್ಲ. ತಾವು ಯೂನರ್ ಹಾಕ್ಸ್ಕೊಂಡು ಫಂಕ್ಷನ್ ಮಾಡ್ತಾರೆ, ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತಾರೆ. ದುಡ್ದಿರೋರು ಬೆವರಿದ್ದು ಸಂಬಳ ಕೊಡು ಅಂದರೆ ಇಲ್ಲ, ದುಡ್ದವ್ರಿಗೆ ಸಂಬಳ ಕೊಡೋಕ್ಕಿಲ್ಲ, ಮನೆಗಿರೋರಿಗೆ ಕೊಡೋಕೆ ಯೋಜನೆ ಮಾಡ್ಕೊಂಡು ಹೊಂಟಾರೆ. ಇನ್ಕ್ರಿಮೆಂಟ್ ಆಗಿ ಎಷ್ಟು ವರ್ಷ ಆಯಿತು ನಿಮ್ಗೆ ಎಲ್ಲರಿಗೂ? ಇನ್ಕ್ರಿಮೆಂಟ್ ಆಗಿರಿ ಸುಮಾರು 24 ವರ್ಷ ಆಯಿತು. 24 ವರ್ಷ ಒಂದು ಸಲ ಇನ್ಕ್ರಿಮೆಂಟ್ ಆಗಿಲ್ಲ ಅಲ್ಲ ಅಲ್ರಿ, ನಮ್ದು 20ರಿಂದ ನಮ್ಮ 4 ವರ್ಷ ಅದು ಕೊಡ್ರಿ ಅಂತ ಕೇಳ್ತೇವೆ. ಹಳೆ ಬಾಕಿ ಕೇಳ್ತಾ ಇದೀವಿ ನಾವು. ನೀವೇ ಹೇಳಿ ನೀವೇ ಕೊಟ್ಟಿದ್ದೆ. ನಮಗೆ ಗೌರ್ಮೆಂಟ್ ಯಾವುದಂತ ಸಂಬಂಧ, ನಮ್ಗೆ BJPನೋ ಏನು ಕಾಂಗ್ರೆಸ್ಸೋ, ಒಬ್ರು ಹೇಳಿದ ಮೇಲೆ ಆ ಸ್ಥಾನದಾಗ ಇದ್ಮೇಲೆ ಅವ್ರ ಜವಾಬ್ದಾರಿ ತಾನೇ ಅದು ಕೊಡೋದು. ಕೊಡ್ಬೇಕಿಲ್ಲ ಕೊಡೋದು, ನಾವು ಅದನ್ನು ಕೇಳಬಾರ್ದು ಅಂತಾರೆ. ಕೇಳಿದ್ರೆ ಹೈಕೋರ್ಟ್ನಾಗ ಬಂದ್ರು ನಾನು ಜನಪರ ಅಂತ ಹೇಳ್ತಾರೆ, ಕಾಂಗ್ರೆಸ್ ಬಂದ್ರು ನಾನು ಜನಪರ ಅಂತ. ಜನಪರ ಸರ ಇವರು ಅಪೋಸಿಷನ್ ಬಿಜೆಪಿ ಸರ್ಕಾರನೇ ಇತ್ತಲ್ಲ, 15 ದಿವಸ ಹೋರಾಟ ಮಾಡಿದ್ವಿ. ಏನು ಮಾಡಿದ್ರು? ಪ್ರತಿಯೊಬ್ಬರಿಗೆ ವರ್ಗಾವಣೆ, ಡಿಸ್ಮಿಸ್, ಸಸ್ಪೆಂಡ್. ಆಮೇಲೆ ಅವ್ರು ಡಿಸ್ಮಿಸ್ ಮಾಡಿದವ್ರಿಗೆ ಪಾಪ ಅವ್ರ ಹೆಂಡತಿ ಮಕ್ಕಳ ಪರಿಸ್ಥಿತಿಯನ್ನು ಅವರೇ ಇದ್ರಲ್ಲ, ಬಿಜೆಪಿ ಸರ್ಕಾರನೇ ಇತ್ತು. ಯಾವ ಸರ್ಕಾರ ಬಂದ್ರು ಇಷ್ಟೇ ಸರ್ ನಮ್ದು. ಯಾವುದೇ ಸರ್ಕಾರ ಬಂದ್ರು ಇಷ್ಟೇ. 4 ವರ್ಷಕ್ಕೊಂದ್ಸರಿ ಅವರೇ ಕರೆದ್ಬಿಟ್ಟು ಮಾತಾಡಿದ್ರೆ ನೀವು ಸಮಸ್ಯೆನೇ ಇರಲ್ಲ ಸರ್. ನಾವೇ ಮನವಿ ಕೊಟ್ಟು, ನಾವೇ ಹೋರಾಟ ಮಾಡಿ, ನಾವೇ ಸ್ಟ್ರೈಕ್ ಮಾಡಿ, ಆಮೇಲೆ ಮತ್ತೆ ನಾವೇ ಪನಿಷ್ಮೆಂಟು ನಮಗೆ. ಅವರಾಗಿ ಕರೆದಂತೂ ಮಾತಾಡಲ್ಲ. ನಮಗೆ ಅಲ್ಲ ಸರ್ ಪನಿಷ್ಮೆಂಟ್ ಕೊಡೋದು ಅವರು.
ಈಗ ಕಾರ್ಮಿಕರು ನಿಮ್ಮನ್ನೇ ಸಸ್ಪೆಂಡ್ ಮಾಡ್ತಾರೆ, ನಿಮ್ಮನ್ನೇ ಇದು ಮಾಡ್ತಾರೆ. ಅದು ಧೋರಣೆ ನಾವೇ ನಮ್ಮದೇ ತಪ್ಪನ್ನೋದ ಹೇಳೋದವ್ರು, ಬೇರೆ ಏನು ನ್ಯಾಯಾಲಯಕ್ಕೆ ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕು. ಅಲ್ಲ ಇದು ಆದ್ರೆ ತಲೆ ಬಾಗಂಗಿಲ್ಲ ಅಂತ ಹೇಳಂಗಿಲ್ಲ. ಅವು ನಮ್ದು ಕಷ್ಟಗಳು ಅವ್ರು ಅರ್ಥ ಮಾಡ್ಕೋಬೇಕಲ್ಲ ಸರ್. ಇವರಿಂದನಾದರೂ ನ್ಯಾಯಾಧೀಶರಿಂದನಾದರೂ ನಮಗೆ ನ್ಯಾಯ ಸಿಗಲಿ ಅಂತ ನಾವು ಕೇಳೋರು ಅಷ್ಟೇ. ಅವ್ರು ಬಂದಾರ ನಮ್ದೇನಿಲ್ಲ, ಯಾರಾಗಲಿ ಒಬ್ರು ರಾಜಕಾರಣಿಗೆ ಸಚಿವರು ಯಾರಿಗೂ ನ್ಯಾಯಾಲಯ ಮುಂದೆ ಹೋಗಿರೋದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ ಒಬ್ಬರು ಯಾರೋ ಒಬ್ರು ಸಾರ್ವಜನಿಕರ ಪರವಾಗಿ ಒಬ್ರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ಯಾರ. 22 ದಿವಸ ಮುಂಚೆನೇ ನೋಟಿಸ್ ಕೊಟ್ಟಿದ್ದಾರೆ ಯಾರು ನಮ್ಮ ಕಾರ್ಮಿಕ ಸಂಘಟನೆಗಳು. ಆ ಸಂಘಟನೆಗಳು 22 ದಿವಸ ನೋಟಿಸ್ ಕೊಟ್ಟ ಮೇಲೆ ಆ 22 ದಿವಸನೂ ಟೈಮ್ ಇತ್ತು ಅವ್ರಿಗೆ ಹಿತಾಸಕ್ತಿ ಅರ್ಜಿ ಸಲ್ಲಿಸೋಕ್ಕೆ. ನಾಳೆ ಸ್ಟ್ರೈಕ್ ಅಂದಾಗ 21ನೇ ದಿವಸ ಯಾಕೆ 4ನೇ ತಾರೀಕಿಗೆ ಯಾಕೆ ಅರ್ಜಿ ಸಲ್ಲಿಸಬೇಕು? ಅವ್ರಿಗೆ ಇನ್ನೂ ಕಾಲಾವಕಾಶ ಇತ್ತಲ್ಲ, ಮುಂಚೆ 20 ದಿವಸದ ಕಾಲಾವಕಾಶ ಇತ್ತು, ಅವಾಗೇ ಸಲ್ಲಿಸ್ಬೋದಾಗಿತ್ತಲ್ಲ. ನಾಳೆ ಸ್ಟ್ರೈಕ್ ಅಂದ ತಕ್ಷಣ 24ನೇ ತಾರೀಕಿಗೆ ನೀವು ಅರ್ಜಿ ಸಲ್ಲಿಸ್ಬಿಟ್ರೆ ತರಾತುರಿಯಲ್ಲಿ ನಾವೆಲ್ಲರೂ ರೆಡಿಯಾಗಿಬಿಟ್ಟಿದ್ವಿ, ಎಲ್ಲರೂ ಒಗ್ಗಟ್ಟಿತ್ತು. ಯಾಕಂದ್ರೆ ಕಷ್ಟ ನಮಗಾಗೈತಿ. 38 ತಿಂಗಳು ಅರಿಯರ್ಸ್ ಅಂದ್ರೆ ಹಂಗೆ ಅಲ್ಲ ಸರ್, ಹಗಲಿ ರಾತ್ರಿ ಕಷ್ಟಪಟ್ಟು ದುಡಿದ್ವಿ. 1/1/2024 ನಮ್ಗೆ ಪೇಮೆಂಟ್ ರೈಸ್ ಆಗಬೇಕು. ನಾವು ಕಷ್ಟಪಟ್ಟು ದುಡಿದ್ವಿ, ನಾವು ಕೇಳೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ಅವ್ರು ಬೇಕಾದ ಪನಿಷ್ಮೆಂಟ್ ಮಾಡಲಿ. ಬಾಕಿದಕ್ಕೆಲ್ಲ ಬೇರೆ ರಾಜ್ಯ ನೋಡಿ ಕಲೀರಿ, ಗುಜರಾತ್ ಮಾಡಲು, ಆ ಮಾಡಲು, ಉತ್ತರ UP ಮಾಡಲು, ಕೇರಳ ಮಾಡಲು, ತಮಿಳು ಮಾಡಲು ಅಂತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.